ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಡೆದಿರ್ತಕ್ಕಂಥ ಜಾತ್ರೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜಾತ್ರೆ ನಡೀತಿದ್ದು ಲಕ್ಷಾಂತರ ಭಕ್ತಾದಿಗಳು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿನಿಂದ ಬರ್ತಕ್ಕಂಥ ಜನರು ಈ ಜಾತ್ರೆಯನ್ನು ನೋಡಿ ಗವಿಸಿದ್ದೇಶ್ವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಜಾತ್ರೆಯಲ್ಲಿ ಸುಮಾರು 1 ತಿಂಗಳ ಕಾಲ ಊಟದ ವ್ಯವಸ್ಥೆ ಇರ್ತಕ್ಕಂಥ ಜಾತ್ರೆ ಇದಾಗಿದೆ ಅಂತ ಹೇಳ್ಬೋದು. ಹಾಗೆ ಜಾತ್ರೆಯಲ್ಲಿ ದಿನಾಲೂ ಎಲ್ಲ ಭಕ್ತಾದಿಗಳು ಗವಿಸಿದ್ದೇಶ್ವರ ಜಾತ್ರೆಯ ಸಮ್ಮುಖದಲ್ಲಿ ಗವಿಸಿದ್ದೇಶ್ವರನ ಆಶೀರ್ವಾದ ಪಡೆದು ಅಜ್ಜನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಜಾತ್ರೆ. ಮತ್ತು ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ತಾವೇ ಸ್ವಂತ ದುಡಿಮೆಯಿಂದ ರೊಟ್ಟಿಯನ್ನು ಮಾಡಿಕೊಂಡು ಬಂದು ಅಜ್ಜನ ಮಠಕ್ಕೆ ಕೊಟ್ಟು ಹೋಗ್ತಕ್ಕಂಥ ಸಂಪ್ರದಾಯ ಪ್ರತಿ ವರ್ಷವೂ ಕೂಡ ನಡೀತಕ್ಕಂಥದ್ದು. ಈ ವರ್ಷವೂ ಕೂಡ ಹೆಣ್ಮಕ್ಳು ರೊಟ್ಟೆಯನ್ನು ಮಾಡ್ಕೊಂಡು ಬಂದು ಲಕ್ಷಾಂತರ ರೊಟ್ಟೆಗಳನ್ನು ಕೊಡ್ತಕ್ಕಂಥ ಈ ಹಳ್ಳಿಯಿಂದ ಬಂದಂಥ ಜನ ಪ್ರತಿ ವರ್ಷವೂ ಕೂಡ ಮಾಡ್ತಿದ್ದಾರೆ. ಹಾಗೆ ಮಾದಲಿ ಇರ್ಬೋದು, ಯಾವುದೇ ಥರ ಸ್ವೀಟ್ ಇರ್ಬೋದು. ಇನ್ನು ರೊಟ್ಟಿ ಮಾಡ್ತಕ್ಕಂಥ ಹೆಣ್ಮಕ್ಳು ಹಳ್ಳಿ ಒಳಗೆ ಒಂದು 10-15 ಜನ ಕೂತ್ಕೊಂಡು ರೊಟ್ಟಿ ಮಾಡಿ ಲಕ್ಷಾಂತರ ರೊಟ್ಟಿಗಳನ್ನು ಬಂಡೆ ಮೂಲಕ ತಂದು ಮಠಕ್ಕೆ ಅರ್ಪಿಸ್ತಾರೆ ಮತ್ತು ಶ್ರೀ ಗವಿಸಿದ್ದೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ. ಅದೇ ರೀತಿ ಕೊಪ್ಪಳದ ಇತಿಹಾಸದಲ್ಲಿ ಮತ್ತು ರಾಜ್ಯದ ಇತಿಹಾಸದಲ್ಲೇ ಇದು ಪ್ರಥಮ ಇಷ್ಟು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದಂತ ಜಾತ್ರೆ, ರೊಟ್ಟೆ ಜಾತ್ರೆ ಅಂತಲೂ ಕರಿಬೋದಂತ. ಈ ಒಂದು ಜಾತ್ರೆಯಲ್ಲಿ ಲಕ್ಷಾಂತರ ಜನ ದಿನಾಲೂ ಕೂಡ ಎಷ್ಟೋ ಜನ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅಷ್ಟು ಜನರಿಗೂ ಕೂಡ ಯಾವುದೇ ಕಡಿಮೆ ಆಗಲಾರ್ದಂತೆ ಅಡುಗೆ ಮಾಡುವವರಾಗಿರ್ಬೋದು ಮತ್ತು ನೀಡುವವರಾಗಿರ್ಬೋದು ಬೇಸರವಿಲ್ಲದೆ ಎಲ್ಲ ಜನರಿಗೆ ಸ್ವೇಚ್ಛೆಯಿಂದ ಜಾತ್ರೆಯಲ್ಲೂ ಎಲ್ಲರಿಗೂ ಪ್ರಸಾದ ನೀಡುವಂಥ ವ್ಯವಸ್ಥೆ ಗವಿಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಮುಂದುವರಿತಿದೆ ಅಂತ ಹೇಳ್ಬೋದು. ಹಾಗೆ ಈ ಜಾತ್ರೆಯಲ್ಲಿ ಅಡುಗೆ ಮಾಡುವವರು ಕೂಡ ಎಲ್ಲಿಂದಲೂ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ತಮ್ಮ ಸೇವೆಯನ್ನು ಈ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು 15-20 ದಿನಗಳ ಕಾಲ ಇಲ್ಲೇ ಉಳಿದು 1 ರೂಪಾಯಿನೂ ಕೂಡ ಅವರು ತೆಗೆದುಕೊಳ್ಳದೆ ತಮ್ಮ ನಿಸ್ವಾರ್ಥವಾದಂಥ ಸೇವೆಯನ್ನು ಈ ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಜೊತೆಗೆ ಇರ್ತಕ್ಕಂಥ ಕೈಗೆ ಕೆಲಸಗಾರರು ಕೂಡ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಜಾತ್ರೆಯಲ್ಲಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಭಕ್ತಾದಿಗಳು ಫ್ರೀಯಾಗಿ ತಾವೇ ಅಲ್ಲಿ ತಮ್ಮ ಊರಿನಿಂದ ತಂದು ಮಠದವರೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಜಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಅವರು ಯಾರೂ ಕೂಡ ತರಕಾರಿಗೆ ದುಡ್ಡು ತೆಗೆದುಕೊಳ್ಳದೆ ಲಕ್ಷಾಂತರ ಜನರ ಊಟ ಮಾಡ್ತಾರಲ್ಲ ಅಂತ ಅನ್ನುವಂಥ ಒಂದು ಉದ್ದೇಶದಿಂದ ಆ ಪ್ರಸಾದಕ್ಕಾಗಿ ನಮ್ಮದು ಸ್ವಲ್ಪ ಕೈಲಾದಷ್ಟು ಸಹಾಯ ಇರಲಿ, ಅಜ್ಜನ ಕೃಪೆಗೆ ನಾವು ಪಾತ್ರರಾಗೋಣ ಅಂತ ಅನ್ನುವಂಥ ಒಂದು ಕೂಡ ಈ ಜಾತ್ರೆಯಲ್ಲಿ ಕೆಲಸ ಮಾಡುವವ್ರ ಜೊತೆಗೆ ತಾವು ಒಬ್ಬರು ಕೆಲಸ ಮಾಡಿ ಮಿರ್ಚಿ ಹಾಕೋದ್ರ ಮೂಲಕ ತಾವು ಅದಕ್ಕೆ ಚಾಲನೆ ಕೊಟ್ಟಂಥ ಈ ಜಾತ್ರೆಯಲ್ಲಿ ಹಾಗೆ SP ಆದಂಥ ಶ್ರೀ ಅರಸಿದ್ದಿಯವರು ಕೂಡ ಈ ಜಾತ್ರೆಯಲ್ಲಿ ಮಿರ್ಚಿ ಹಾಕೋದರ ಮೂಲಕ ಈ ಒಂದು ಮಿರ್ಚಿ ಮಾಡುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರಲ್ಲ, ಈ ಭಕ್ತಾದಿಗಳು ಎಲ್ಲರೂ ಕೂಡ ಲಕ್ಷಗಟ್ಟಲೆ ಒಂದು ದಿನ ಮಿರ್ಚಿಯನ್ನು ಮಾಡಿ ಉಣಬಡಿಸ್ತಕ್ಕಂಥ ಕೆಲಸ ಎಲ್ಲಾದರೂ ಇದ್ದರೆ ಅದು ಶ್ರೀ ಗವಿಮಠ ಕೊಪ್ಪಳದಲ್ಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಏನಾದರೂ ನೀವು ಮನೆಯಲ್ಲೇ ಒಂದು ಊಟ ಮಾಡ್ಬೇಕಂತಂದ್ರೆ ಕೈ ಕೆಲಸ ಮಾಡ್ತಾವಂತ ಅನ್ನೋದು ಬಿಟ್ಟರೆ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡಿ ನಿಮ್ಮವರಿಗೆ, ನಮ್ಮ ಭಕ್ತಾದಿಗಳಿಗೆ ಉಣಬಡಿಸ್ತಾರೆ ಅಂತಂದರೆ ಇದು ಸಾಮಾನ್ಯ ಕೆಲಸವಲ್ಲ. ಹಾಗಾಗಿ ಎಲ್ಲ ಭಕ್ತಾದಿಗಳು
ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುವುದರ ಮೂಲಕ ಈ ಒಂದು ಗವಿಮಠ ಜಾತ್ರೆ ಇನ್ನು ಉತ್ತುಂಗಕ್ಕೆ ಹೋಗಿದ್ದೇನೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಣ್ಮಕ್ಳು ಕೂಡ ನೋಡ್ರಿ ಇಲ್ಲೇ ಯಾವ ಥರ ಅವರು ಮಿರ್ಚಿ ಹಾಕುವುದರ ಮೂಲಕ ತರಕಾರಿ ಹೆಚ್ಚಿ ಕೊಡೋದರ ಮೂಲಕ ಮತ್ತು ಒಂದೊಂದು ದಿನ ಅವ್ರು ಬಂದು ನೀಡುವುದನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಿಂತ್ಕೊಂಡು ಊಟ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಈ ಭಾಗದ ಜನರು ಪುಣ್ಯವಂತರೇ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲ ಸಕಲ ನಮ್ಮ ಇಡೀ ಕರ್ನಾಟಕದ ಜನತೆ ಈ ಜಾತ್ರೆಯಲ್ಲಿ ಭಾಗವಹಿಸಿ ಪುನೀತರಾಗ್ತಿದ್ದಾರೆ. ಎಲ್ಲ ಕೆಲಸಗಳಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಹಾಗಾಗಿ ಈ ಜಾತ್ರೆ ಒಂದು ಅದ್ಭುತ ಜಾತ್ರೆ ಅಂತಲೇ ಹೇಳ್ಬೋದಾಗಿದೆ. ಹಂಗಾಗಿನೇ ಇದಕ್ಕೆ ದಕ್ಷಿಣದ ಕುಂಭಮೇಳ ಅಂತಂದು ಕೂಡ. ಐ ಆಮ್ ಡಾಕ್ಟರ್ ಧಾರ್ಮಿ ಫ್ರಮ್ ದ ಗುಜರಾತ್. ಈ ಅಜ್ಜನ್ ಜಾತ್ರೆಗೆ ಮಿರ್ಚಿ ಫೆಸ್ಟಿವಲ್ ಇದೆ. ಇದು ತುಂಬ ಚೆನ್ನಾಗಿದೆ. ಗವಿಸಿದ್ದೇಶ್ವರ ಸ್ವಾಮೀಜಿ ಇದು ತುಂಬ ಕೃಪಾ ಇದೆ, ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ತುಂಬ ಪಬ್ಲಿಕ್ ಬರ್ತಾರೆ. ದಿಸ್ ಇಸ್ ಕುಂಭಮೇಳ ಆಫ್ ಸೌತ್ ಇಂಡಿಯಾ. ಇದು ಸೆಕೆಂಡ್ ಡೇ ಆಫ್ ದಿ ಜಾತ್ರಾ ಇದೆ. ಮಿರ್ಚಿ ಏನು ಅನಿಸುತ್ತಮ್ಮ ಈ ಜಾತ್ರೆ ನೋಡಿ ನಿಮಗೆ? ಇದು ತುಂಬ ಚೆನ್ನಾಗಿದೆ. ತುಂಬ ಪಬ್ಲಿಕ್ ಇದೆ. ಎಲ್ಲರೂ ಜೊತೆಗೆ ಮಿರ್ಚಿ ಬಜ್ಜಿ ಮಾಡ್ತೀರಾ. ಇದು ನಿಮ್ಮ ಭಾಗದಲ್ಲಿ ಏನಾದ್ರು ನೋಡಿದ್ರೆ ಈ ಥರ ಜಾತ್ರೆ? ತುಂಬ ಚೆನ್ನಾಗಿ ರಥೋತ್ಸವ ಜಾತ್ರೆ ಇದೆ. ಸರಿ, ನಿಮ್ಮ ಊರ ಕಡೆ ಈ ಥರ ಜಾತ್ರೆ ಮಾಡ್ತಾರೆ? ಈ ಕಡೆ ತುಂಬ ಇಲ್ಲ, ಇಲ್ಲಿಗೆ ಇದೆ. ಇದು ತುಂಬ ಚೆನ್ನಾಗಿದೆ. ಧಾರ್ಮಿ ರಾವಲ್, ಡಾಕ್ಟರ್ ಧಾರ್ಮಿ ರಾವಲ್. ಜಾತ್ರೆ ಅಂದ್ರೇ ವಿಶೇಷವಾದಂಥ ಹೆಮ್ಮೆ. ನಾವು ಕೊಪ್ಪಳದವ್ರು ಅನ್ನಿಸ್ಕೊಳ್ಳಿಕ್ಕೇ ಒಂದು ಹೆಮ್ಮೆ ಆಗ್ತದೆ ನಮ್ಗೆ. ಅದರಲ್ಲೂ ಈ ಜಾತ್ರೆ 2ನೇ ದಿನ ಮಿರ್ಚಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗತ್ತೆ. ನಮ್ಗೆ ಇದೊಂಥರ ಹುರುಪು ಇವತ್ತೊಂದಿನ ಬಂದು ಸೇವೆ ಮಾಡಲಿಕ್ಕೆ. ಏನೋ ಒಂಥರ ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಹೊಸ ಚೈತನ್ಯ ಬರ್ತೈತಿ ಸೇವೆ ಮಾಡೋದ್ರಿಂದ. ಇಷ್ಟು ಎಲ್ಲ ಲಕ್ಷಾಂತರ ಜನಕ್ಕೋಸ್ಕರ ಮಿರ್ಚಿ ವಿಶೇಷವಾಗಿ ತಯಾರಿಸಲಾಗ್ತೈತಿ 2ನೇ ದಿನ. ಬೆಳಗ್ಗೆ ಸಾಕಷ್ಟು ಕ್ವಿಂಟಲ್ ಹಿಟ್ಟು ಹೋಗಿರುತ್ತೆ ಮತ್ತು ಬ್ಯಾರಲ್ ಗಟ್ಟಲೆ ಎಣ್ಣೆಗಳಿರ್ತೈತಿ. 20ರಿಂದ 25 ಕ್ವಿಂಟಲ್ ಹಿಟ್ಟನ್ನು ಬಳಸಲಾಗ್ತೈತಿ. ಹಾಗಾಗಿ ಸೇವೆ ಮಾಡಲಿಕ್ಕೂ ಯಾರನ್ನೂ ಖುದ್ದಾಗೇನು ಕರೆದಿರೋದಿಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಸೇವೆ ಮಾಡೋದು ಈ ಜಾತ್ರೆ ವಿಶಿಷ್ಟತೆಯಾಗಿದೆ. ನಮಗೊಂಥರ ಖುಷಿ ಮತ್ತು ಹೆಮ್ಮೆ ಆಗಿದೆ ನಾವು ಕೊಪ್ಪಳದವ್ರು ಅನ್ನಿಸ್ಕೊಳ್ಳಿಕ್ಕೆ. ನನ್ನ ಹೆಸರು ಭುವನೇಶ್ವರಿ ಅಂಗಡಿ. ಈ ಗವಿಸಿದ್ದೇಶ್ವರ ಜಾತ್ರೆ ಉತ್ಸವ ನಡೆಯೋದು ಇದು ತುಂಬ ಇದು ಮಿರ್ಚಿ ಸೇವಾ ಅಂದರೆ ತುಂಬ. ಈಗ ನಾವು ಇಲ್ಲಿ ಸೇವಾ ವರ್ಷಕ್ಕೊಮ್ಮೆ ಮಾಡ್ತೀವಿ. ಅಂದರೆ ಹಿಟ್ಟು, ಕಡಲೆ ಹಿಟ್ಟು ಒಂದು 25 ಕ್ವಿಂಟಲ್, ಮಿರ್ಚಿ ಹಸಿಮೆಣ್ಸಿನ್ಕಾಯಿ ಒಂದು 25 ಕ್ವಿಂಟಲ್, ಅಜ್ವಾನ 60 kg, ಸೋಡಾ ಪುಡಿ 60 kg, ಉಪ್ಪು ಎಲ್ಲ ಸೇರಿಸಿ ನಮ್ಮ ಮನ್ಯಾಗ ಹೆಂಗೆ ಮಾಡ್ತೀವಿ ಆ ಥರನ ಎಲ್ಲ ಎಣ್ಣೆ ಒಂದು 10 ಬ್ಯಾರ್ಲ್ ಎಣ್ಣೆ ರೀ. ನಾವು ಈ ಸೇವೆ ಮಾಡ್ಬೇಕಂದ್ರೆ ತುಂಬ ಇದಾಗತ್ತೆ ರೀ, ಖುಷಿ ಅನ್ನಿಸ್ತೈತಿ ಬಂದು ಮಾಡ್ಬೇಕಂತೇಳಿ. ಈ ಥರ ಜಾತ್ರೆ ಇಲ್ಲಿ 300 ಮಂದಿ ಮೇಲೇನೆ ಅದಾರ ರೀ ಮನುಷ್ಯರು. ಇಲ್ಲಿ ಹಳ್ಳಿಯವರು ಬರ್ತಾರೆ ರೀ, ನಮ್ಮ ಊರವ್ರು ಬರ್ತಾರೆ, ಹಳ್ಳಿಯವ್ರು ಬರ್ತಾರೆ. ಎಲ್ಲ ಕರೆ ಕಳಿಸ್ತೀವಿ ಅವ್ರಿಗೆ, ಇದು ಕೊಟ್ಟಿರ್ತೀವಲ್ರಿ, ಬಂದು ಸೇವೆ ಮಾಡಿ ಅವ್ರು ಹೋಗ್ತಾರೆ. ತುಂಬ ಖುಷಿ ಅನ್ನಿಸ್ತೈತೆ ರೀ ಈ ಜಾತ್ರೆ. ಹೇಳ್ಬೇಕಂದ್ರೆ ಅಂದ್ರೂ 2 ಕಣ್ಣು ಸಾಲಂಗಿಲ್ಲ ರೀ ಈ ಜಾತ್ರೆಗೆ ನೋಡ್ಬೇಕಂದ್ರೆ. ಈ ಜಾತ್ರೆ ಇಲ್ಲಿಂದ ಯಾವ ಜಾತ್ರೆನೂ ಆಗಂಗಿಲ್ಲ. ನಮ್ಮ ಊರಷ್ಟು ಜಾತ್ರೆ ಯಾವುದೂ ಆಗಂಗಿಲ್ಲ. ಜಯಶ್ರೀ. ಇದನ್ನು ವೇದಿಕೆಯಲ್ಲಿ ಹೇಳಬೇಕು ಹೇಳಬಾರ್ದಂತ ಭಾಳ ಅಂದ್ಕೊಂಡಿದ್ದೆ, ಆದರೆ ಹೇಳದೇ ಇದ್ದರೆ ನಡೆಯೋದಿಲ್ಲ ಅನ್ನೋದಕ್ಕೆ ಹೇಳಕತ್ತಿದ್ದೆ. ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು, ಆ ಸಂಘಟನೆ ಕೊಡೋದು, ಈ ಸಂಘಟನೆ ಕೊಡೋದು. ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ, ಗವಿಸಿದ್ದಪ್ಪಜ್ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬಯಲಿ ಕರ್ಕೊಂಡು ಹೋಗ್ಬೇಡ್ರಿ. ನಮಗಿದೆ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದು. ನಾನು ಎಷ್ಟಕ್ಕೆ ಸೀಮಿತ ಅದೇನು,
ಇವತ್ತು ರೈಲ್ವೆ ಸ್ಟೇಷನಿಗೆ ಅಂತೀರಿ, ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ, ಏರ್ಪೋರ್ಟಿಗೆ ಅಂತೀರಿ, ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ. ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ. ನಿಮಗೊಂದ ಹೇಳ್ತೀನಿ ನಾನು, ಗವಿಸಿದ್ಧ ಪಜ್ಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರು ಯಾಕಂತ. ಎಂದೂ ಇದು ಕೊನೆ, ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳೋದಿಲ್ಲ. ಎಂದೂ ಗವಿಸಿದ್ಧ ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ, ಅದಕ್ಕೆ ಹೆಸರಿಡಬೇಕು, ಇದಕ್ಕೆ ಹೆಸರಿಡಬೇಕು, ಆ ಪೋಸ್ಟ್ ಮಾಡಬೇಕು, ಈ ಪೋಸ್ಟ್ ಮಾಡಬೇಕು. ನೀವು ಪೋಸ್ಟ್ ಮಾಡೋದಿಲ್ಲ, ನಮ್ಮನ್ನು ಪೋಸ್ಟ್ ಮಾಡ್ತಿರೋದ್ರಾಗಷ್ಟೆ. ಸೊ ಅದನ್ನು ಮಾಡಬೇಡ್ರಿ. ಎರಡನೇದ್ದು, ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು, ಪ್ರೀತಿ ಇರ್ಬೋದು. ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸೋದು, ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸೋದು, ಕಂಪ್ಯಾರಿಸನ್ ಮಾಡೋದು, ಅದಕ್ಕೊಂದು ಪೋಸ್ಟ್ ಹಾಕೋದು, ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ನಾನು ತಿಳ್ಕೊಂಡಿದ್ದಿಷ್ಟೇ, ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ. ಯಾರ ಜೊತೆಗೂ ಹೋಲಿಸ್ಬೇಡ್ರಿ. ಎರಡು. ಮೂರನೇದ್ದೇನಂತ, ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ, ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಿ. ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ, ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನಾನಷ್ಟೇ, ವಿನಮ್ರತೆ ನನ್ನಲ್ಲಿದೆ. ಆ ಅರ್ಹತೆ ಬೇಕು, ಅದು ನನ್ನಲ್ಲಿಲ್ಲ. ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ, ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನಿಮ್ಮ ಎದೆಯಾಗ ಜಾಗ ಕೊಟ್ಟಿರಲ್ಲ, ಅದು ಭಾಳ ದೊಡ್ಡ ಪ್ರಶಸ್ತಿ. ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರೂ ಮಾಡಬೇಡ್ರಿ. ನನಗೆ ಆ ಜಾತಿ, ಈ ಧರ್ಮ, ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ. ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ, ಲವ್, ಪ್ರೀತಿಸು, ಎಲ್ಲರನ್ನು ಸೇವಾ ಮಾಡು. ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನೂ ನಾನಲ್ಲ. ನನಗೆ ಗೊತ್ತಿರುವುದಿಷ್ಟೇ, ನಾನು ಇದನ್ನು ಮಾಡ್ತೇನೆ. ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗಬೇಡ್ರಿ. ನನಗೆ ಅಜ್ಜಾರು ಹೇಳ್ಯಾರ, ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ, ಮಠದಲ್ಲಿರಲಿ, ಪತ್ರಿಕೆಯಲ್ಲಿರಲಿ, ನನ್ನ ಫೋಟೋ ಎಲ್ಲಿ ಹಾಕಿಲ್ಲ. ನಾನು ಮಠದಾಗಿರೋದು ಅಜ್ಜರ ಫೋಟೋ ಒಂದೇ ಗದ್ದಿಗೆ. ಯಾರೋ ಕೇಳಿದ್ರು ನನಗೆ, ಅಲ್ಲ ಅಜ್ಜರು ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲ ಅಂತ. ಮತ್ತು ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದ್ ನಾನು. ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ದರು, ನಿಮ್ಮ ಫೋಟೋ ಕಂಡಿಲ್ಲಲ್ಲ. ನೀವು ಮಠದಾಗ ಅಡ್ಡಾಡಿದ್ರಿ ಏನು? ಅಡ್ಡಾಡಿದೆ. ಯಾರ್ದು ಕಂಡಿತು ನಿಮ್ಗೆ? ಅಲ್ಲಿ ಗುರುಗಳು ಶಿವಶಾಂತವೀರ ಸ್ವಾಮಿಗಳ್ದು ಕಂಡಿತ್ತು. ಅಲ್ಲ, ಮನ್ಯಾಗ ಫೋಟೋ ಯಾರೂ ಇರ್ತಾವ, ಮಾಲಾಕರು ಇರ್ತಾವೆ, ಆಳ ಮಕ್ಕಳ ಫೋಟೋ ಯಾರು ಹಾಕಿರ್ತಾರೆ? ಯಾರೂ ಹಾಕೋದಿಲ್ಲ. ಅವ್ರ ಮಾಲಾಕರು ಅಷ್ಟೆ, ಅವ್ರ ಆಳ್ಮಗ ನಾನು. ದೇಹ, ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವೆ ಮಾಡೋದು, ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವೆ ಮಾಡೋದು. ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ. ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ. ಯಾಕಂದರೆ ಸಮಾಜ ಭಾಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ. ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ನಮಸ್ಕಾರ ತಮಗೆಲ್ಲ.